ಹಾಯ್ ನಮಸ್ಕಾರ ನ್ಯೂಸ್ ವಾಚ್ಗೆ ಸ್ವಾಗತ. ನಾನು ವಿನ್ ಕುಮಾರ್ ಬಿ ಎನ್. ತಮಿಳುನಾಡಿನ ಅದಿನಂ ಮಠದ ಮಹಾಲಿಂಗ ಸ್ವಾಮೀಜಿ ಮದುವೆ ಮಾಡ್ಕೊಂಡಿದ್ದಾರೆ. ಯಾವಾಗ ಗೃಹಸ್ಥಾಶ್ರಮಕ್ಕೆ ಪ್ರವೇಶಕ್ಕೆ ಸ್ವಾಮೀಜಿ ಕಾಲಿಟ್ಟಿದ್ದಾರೆ ಅನ್ನುವಂತಹ ವಿಷಯ ಗೊತ್ತಾಯಿತು, ಆಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಮಹಾಲಿಂಗ ಸ್ವಾಮೀಜಿ ಕರ್ನಾಟಕದ ರಾಮನಗರ ಜಿಲ್ಲೆಯ ಹೇಮಶ್ರೀ ಅನ್ನುವಂತಹ ಮಹಿಳೆಯನ್ನ ಅಧಿಕೃತವಾಗಿ ಮದುವೆ ಆಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಬ್ರಹ್ಮಚರ್ಯ ಸನ್ಯಾಸತ್ವ ಬಿಟ್ಟು ಗೃಹಸ್ಥಾಶ್ರಮ ಪ್ರವೇಶ ಮಾಡಿರೋದಕ್ಕೆ ಹೆಚ್ಚಿನ ಆಕ್ಷೇಪಕ್ಕೆ ಕಾರಣ ಆಗಿದೆ. ಈ ಮಹಾಲಿಂಗ ಸ್ವಾಮೀಜಿ ತಂಜಾವೂರು ಜಿಲ್ಲೆಯಲ್ಲಿರುವ ಸೂರ್ಯನಾರ್ ಕೋವಿಲ್ ದೇವಸ್ಥಾನದ ಮಠಾಧೀಶರು. 54 ವರ್ಷದ ಮಹಾಲಿಂಗ ಸ್ವಾಮೀಜಿಯವರು 47 ವರ್ಷದ ಹೇಮಶ್ರೀ ಅನ್ನುವಂತಹ ಮಹಿಳೆಯನ್ನ ಮದುವೆಯಾಗಿದ್ದಾರೆ. ಕಳೆದ ಮಾರ್ಚ್ 10ನೇ ತಾರೀಕು ಸ್ವಾಮೀಜಿ ಮದುವೆಯಾಗಿದ್ದು, ಅಕ್ಟೋಬರ್ 10ನೇ ತಾರೀಕು ಮದುವೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಶೈವ ಸಿದ್ಧಾಂತ ಪರಂಪರೆಯ ಪ್ರಚಾರಕ್ಕಾಗಿ ಅದಿನಂ ಮಠ ಶುರುವಾಗಿತ್ತು. 2022ರಲ್ಲಿ ಸೂರ್ಯನಾರ್ ದೇವಾಲಯದ ಅದಿನಂನ 28ನೇ ಪೀಠಾಧಿಪತಿಗಳಾಗಿ ಮಹಾಲಿಂಗ ಸ್ವಾಮೀಜಿಯವರು ಅಧಿಕಾರ ತೆಗೆದುಕೊಂಡಿದ್ದರು. ಒಬ್ಬರು ಸನ್ಯಾಸತ್ವ ತೆಗೆದುಕೊಂಡು ಇಷ್ಟ ಬಂದ ರೀತಿ ಮದುವೆ ಮಾಡಿಕೊಂಡಿರೋದಕ್ಕೆ ಮಠದ ಭಕ್ತರು ಭಾರಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಕುಂಭಕೋಣಂನಲ್ಲಿರೋ ಸೂರ್ಯನಾರ್ ದೇವಾಲಯದ ಅದಿನಂ ಪೀಠವು 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ಹೊಂದ್ಕೊಂಡಿದೆ. ಆದರೆ ಈಗ ಸ್ವಾಮೀಜಿ ಬ್ರಹ್ಮಚರ್ಯವನ್ನು ತ್ಯಜಿಸಿ ಗೃಹಸ್ಥಾಶ್ರಮಕ್ಕೆ ಹೋಗಿರೋದು ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಅದಕ್ಕೆ ಭಕ್ತರು ಪೀಠಾಧಿಪತಿ ಸ್ಥಾನ ಮೊದಲು ತ್ಯಜಿಸಿ ಗೃಹಸ್ಥನಾಗುವಂತ ಮಹಾಲಿಂಗ ಸ್ವಾಮೀಜಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಹಲವು ವರ್ಷಗಳ ಮಠದ ಘನತೆ ಗೌರವವನ್ನು ಕಾಪಾಡೋದಕ್ಕೆ ಮಹಾಲಿಂಗ ಸ್ವಾಮೀಜಿ ಪೀಠತ್ಯಾಗ ಮಾಡಬೇಕು ಅಂತ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಮದುವೆ ಆಗಿದ್ದಕ್ಕೆ ಯಾವಾಗ ಭಕ್ತರು ಹಾಗೂ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ವಿಚಾರ ಗೊತ್ತಾಯಿತು, ಆಗ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಮದುವೆ ಆಗಬಾರ್ದು ಅಂತ ಯಾವುದೇ ನಿಯಮ ಕೂಡ ಇಲ್ಲ ಅಂತ ಮಹಾಲಿಂಗ ಸ್ವಾಮೀಜಿಯವರು ರಿಯಾಕ್ಟ್ ಮಾಡಿದ್ದಾರೆ. ಶೈವ ಸಿದ್ಧಾಂತ ಧರ್ಮವನ್ನು ಪ್ರಚಾರ ಮಾಡೋದು ನಮ್ಮ ಮೊದಲ ಕರ್ತವ್ಯ. ಮದುವೆಯಾದವರು ದಾಂಪತ್ಯ ಜೀವನವನ್ನು ಬಿಟ್ಟು ಪೀಠಾಧಿಪತಿ ಆಗ್ಬೋದು, ಆದರೆ ಪೀಠಾಧಿಪತಿ ಆಗಿರೋರು ಮದುವೆ ಆಗಬಾರ್ದು ಅಂತ ಭಕ್ತರು ಪಟ್ಟು ಹಿಡಿದಿದ್ದಾರೆ. ಈ ವಿಚಾರದಿಂದ ಮಹಾಲಿಂಗ ಸ್ವಾಮೀಜಿ ಹಾಗೂ ಜನರ ನಡುವೆ ಗಲಾಟೆ ಕೂಡ ನಡೆದಿದೆ. ಭಕ್ತರು ಶಿಷ್ಯರ ಈ ಜಟಾಪಟಿಗೆ ಮಹಾಲಿಂಗ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಠದ ಆಡಳಿತವನ್ನು ತಮಿಳುನಾಡಿನ ಧಾರ್ಮಿಕ ದತ್ತಿ ಇಲಾಖೆಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ನನ್ನ ಹೆಂಡತಿ ಜೊತೆಗೆ ಊರಿಗೆ ಹೋಗಿ ಅಲ್ಲಿ ಶೈವ ಸಿದ್ಧಾಂತ ತತ್ವದ ಮಠವನ್ನು ಕಟ್ತೀನಿ ಅಂತ ಮಹಾಲಿಂಗ ಸ್ವಾಮೀಜಿಯವರು ಹೇಳ್ಕೊಂಡಿದ್ದಾರೆ. ಮಠ ಬಿಡೋದಕ್ಕೆ ಚಿಂತನೆ ಮಾಡಿರೋ ಮಹಾಲಿಂಗ ಸ್ವಾಮೀಜಿ ಕರ್ನಾಟಕದಲ್ಲಿ ಶೈವ ಮಠ ಕಟ್ಟೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವೃದ್ಧಾಪ್ಯದಲ್ಲಿ ನನಗೆ ಬೇರೆಯವರ ಸಹಾಯ ಬೇಕಾಗುತ್ತೆ, ಅದಕ್ಕೋಸ್ಕರ ಮದುವೆ ಆಗಿರೋದಾಗಿ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಮಹಾಲಿಂಗ ಸ್ವಾಮೀಜಿ ಹಾಗೂ ಶಿಷ್ಯರ ಈ ಗಲಾಟೆಯ ಮಧ್ಯೆ ಸೂರ್ಯನಾರ್ ದೇವಾಲಯದ ಅದಿನಂ ಪೀಠವನ್ನು ತಮಿಳುನಾಡು ಧಾರ್ಮಿಕ ದತ್ತಿ ಇಲಾಖೆ ತಮ್ಮ ಸುಪರ್ದಿಗೆ ಪಡೆಯುವ ಬಗ್ಗೆ ನಿರ್ಧಾರ ಮಾಡಿಕೊಂಡಿದೆ. ಸುಪರ್ದಿಗೆ ತೆಗೆದುಕೊಳ್ಳುವ ಬಗ್ಗೆ ದೇವಾಲಯದ ಆಡಳಿತಕ್ಕೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.